ಏನೋ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀನಿ. ಅಂಡ್ ನನ್ನ ಮನೆಯಲ್ಲೇ ವ್ಯಾಕ್ಸಿಂಗ್ ಮಾಡ್ಕೊಳ್ತೀನಿ. ಅಮ್ಮ ಊರಿಂದ ಬೆಣ್ಣೆ ಕೊಟ್ಕೊಳ್ಸಿದ್ದಾರೆ, ನಾಟಿ ಬೆಣ್ಣೆ. ದುಡ್ಡು ಉಳಿಸ್ತೀಯ ಮಗಳೇ ನೀನು. ಹಲೋ, ಇವತ್ತು ನಾನು ವ್ಯಾಕ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಗೆ ವ್ಯಾಕ್ಸ್ ಮಾಡ್ಕೊಳ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಂದು ವ್ಯಾಕ್ಸಿಂಗ್ ಡೇ. ಏನಕ್ಕೆ ಅಂತ ಹೇಳಿದ್ರೆ ಫಂಕ್ಷನ್ಸ್ ಹತ್ರ ಬರ್ತಾ ಇದೆ ಅಂಡ್ ಸ್ವಲ್ಪ ಇವಾಗ ಕ್ಯಾಶುವಲ್ ಡ್ರೆಸ್ಸಸ್ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಸ್ಲೀವ್ಲೆಸ್ ಡ್ರೆಸ್ಸಸ್, ಶಾರ್ಟ್ ಡ್ರೆಸ್ಸಸ್. ಸೊ ಐ ವಾಂಟ್ ಮೈ ಸ್ಕಿನ್ ಟು ಲುಕ್ ಕ್ಲೀನ್ ವಿತೌಟ್ ಹೇರ್. ನಿಮಗೆ ವ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ಇದು ಹೀಟರ್, ಆಯ್ತಾ? ಅದಾದ್ಮೇಲೆ ಈ ಥರ ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ಬೇಕು. ಏನು ಹೇಳ್ತಾರೆ ಇದಕ್ಕೆ? ಸ್ಟ್ರಿಪ್ಸ್ ಓನ್ಲಿ. ಸೊ ಇದು ಅರೌಂಡ್ ನಿಮಗೆ ಒಂದು 75 to 90 rupees ಸಿಗುತ್ತೆ. ಇದು ಬೇಕು. ಇದೆಷ್ಟು ಅಂತ ಚೆಕ್ ಮಾಡ್ತೀನಿ. ಇದು ಏನಂತ ಏನಿರಲ್ಲ, ಲೆಟ್ಸ್ ಸಿ ಎಷ್ಟಿರ್ಬೋದು ಅಂತ. ವ್ಯಾಕ್ಸಿಂಗ್ ಹೀಟರ್ ಒಂದು 500 ರೇಂಜಲ್ಲೇ ಸಿಕ್ಬಿಡುತ್ತೆ. 500 to 700 ರೇಂಜಲ್ಲಿ. ಇದು ಯಾವುದೋ ಒಂದು ಪ್ರೈಸಾ 500 ಸಮಥಿಂಗ್. ಓಕೆನಾ? ಅದ್ರ ಜೊತೆಗೆ ಇದು ವ್ಯಾಕ್ಸ್ ಇಸ್ ಇಂಪಾರ್ಟೆಂಟ್. ಐ ಥಿಂಕ್ ಇನ್ನೇನು ಖಾಲಿ ಆಗಂಗೆ ಬಂದಿದೆ. ಅಯ್ಯೋ, ಇಷ್ಟೇನಾ ಇರೋದು? ಚೆಕ್ಕೆ ಮಾಡಿಲ್ಲ. ನಂಗೆ ಇಷ್ಟು ಸಾಕಾಗಲ್ಲ. ಐ ಥಿಂಕ್ ಐ ನೀಡ್ ಮೋರ್. ಸೊ ನೋಡೋಣ ಬ್ಲಿಂಕಿಟಲ್ಲಿ ಏನಾದರೂ ಸಿಗುತ್ತಾ ಅಂತ. ಬ್ಲಿಂಕಿಟಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಐ ಹ್ಯಾವ್ ಟು ಚೆಕ್ ಫಾರ್ ದ ಸ್ಪೇರ್ ಐಟಮ್. ಮನೇಲಿದೆಯಾ ಅಂತ ಚೆಕ್ ಮಾಡ್ಕೊಂಡು ಬರ್ತೀನಿ. ಜಸ್ಟ್ ಅ ಮಿನಿಟ್. ಹೋಗಿ ತೊಗೊಂಡು ಬಂದೆ. ಅದ್ರ ಜೊತೆಗೆ ಸ್ವೆಟ್ ಪ್ಯಾಡ್ಸು ಬೇಕಿತ್ತು, ಅದನ್ನು ತೊಗೊಬಂದಿದ್ದೀನಿ. ಈಗ ಲೆಟ್ಸ್ ಓಪನ್ ಇಟ್ ಸೊ ಐ ಕ್ಯಾನ್ ಶೋ ಯು ಹೌ ಇಟ್ ಲುಕ್ಸ್ ಎಕ್ಸಾಕ್ಟ್ಲಿ ಅಂತ. ಹಿಂಗೆ ಸ್ವಲ್ಪ ಪಿಂಚ್ ಮಾಡಬೇಕು. ಓಕೆ, ಓಕೆನಾ? ಸೊ ಈ ಇದು ತುಂಬ ಶಾರ್ಪ್ ಇರುತ್ತೆ. ಮಿಸ್ ಆಗೋ ಇಲ್ಲಿ ಕೈ ಹಾಕೋಕೆ ಹೋಗ್ಬೇಡಿ. ಕೇರ್ಫುಲ್ ಆಗಿ. ಇದು ಕೈ ಹಾಕೋ ಪರಿಸ್ಥಿತಿ ಏನು ಬರೋಲ್ಲ, ಬಿಕಾಸ್ ನಾವು ಯೂಸ್ ಮಾಡೋದು ಸ್ಪ್ಯಾಚುಲಾ ಅಲ್ವಾ. ಸೊ ಯಾ, ಐ ಥ್ರೋ ದಿಸ್ ಔಟ್. ಎಷ್ಟು ಹೇರ್ ಗ್ರೋತ್ ಇದೆ ಲೆಗ್ಸಲ್ಲಿ ಅಂತ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ. ಇಷ್ಟು ಇದೆ. ನಾನು ತುಂಬ ದಿನದಿಂದ ವ್ಯಾಕ್ಸೇ ಮಾಡಿಲ್ಲ ಆ ರೀಸನಿಗೆ. ಕೈಯಲ್ಲೂ ಇದೆ ಬಟ್ ಕಂಪ್ಯಾರಿಟಿವ್ಲಿ ಕಡಿಮೆ ಅಲ್ವಾ. ಹ್ಯಾಂಡ್ ವ್ಯಾಕ್ಸಿಂಗ್ ಮಾಡಬೇಕು, ಲೆಗ್ ವ್ಯಾಕ್ಸಿಂಗ್ ಮಾಡಬೇಕು, ಅಂಡರ್ ಆರ್ಮ್ಸ್ ವ್ಯಾಕ್ಸಿಂಗ್ ಮಾಡಬೇಕು. ಸೊ ಎಲ್ಲ ಇವತ್ತೇ ಮಾಡಬೇಕು. ಮಾಡೋಣ. ಸೊ ಸ್ವಲ್ಪ ಹೈಟ್ ಬೇಕಲ್ವಾ, ಅದಕ್ಕೆ ಈ ಲಾಂಡ್ರಿ ಬ್ಯಾಗ್ ಇಟ್ಟಿದ್ದೀನಿ. ಲಾಂಡ್ರಿ ಬ್ಯಾಗ್ ಮೇಲೆ ಇದು ಆ್ಯಂಡ್ ಹೀಟ್ ಆನ್ ಮಾಡಬೇಕು. ಸ್ವಿಚ್ ಆನ್ ಮಾಡಿ ಹೀಟ್ ಆನ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಆ್ಯಂಡ್ ಫಸ್ಟು ಸ್ವಲ್ಪ ಕಡಿಮೆ ಇದೆ ಅಲ್ವಾ, ಅದನ್ನು ಹಾಕಿ ಮುಗಿಸೋಣ. ಏನಕ್ಕೆ ತಂದಿದ್ದು ಅಂದರೆ ಜಸ್ಟ್ ಇನ್ ಕೇಸ್ ಖಾಲಿ ಆದರೆ ಮಧ್ಯ ಸ್ಟಾಪ್ ಆಗಿಬಿಡುತ್ತೆ ಅಲ್ವಾ, ಮಾಡೋಕ್ಕಾಗಲ್ಲ. ಸೊ ಆ ಥರ ಆಗೋದು ಬೇಡ ಅಂತ ತಂದಿಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಹಾಕಬೇಕು. ಒಂದು 5 yearsಯಿಂದ ನಾನು ಪಾರ್ಲರಿಗೆ ಹೋಗಿ ವ್ಯಾಕ್ಸೇ ಮಾಡಿಸಿಲ್ಲ. ಬಿಕಾಸ್ ವ್ಯಾಕ್ಸಿಂಗಿಗೆ ಬೇಕಾಗಿರೋ ಎಲ್ಲ ಥಿಂಗ್ಸು ನನ್ನ ಮನೆಯಲ್ಲೇ ಇದೆ ಆ್ಯಂಡ್ ನನ್ನ ಮನೆಯಲ್ಲೇ ವ್ಯಾಕ್ಸಿಂಗ್ ಮಾಡ್ಕೊಳ್ತೀನಿ. ಏನಕ್ಕೆ ಅಂದರೆ, ಒಂದು ಪಾರ್ಲರ್ಗೆ ಹೋಗಿ ವ್ಯಾಕ್ಸ್ ಮಾಡಿಕೊಂಡು ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ವೆಯ್ಟ್ ಮಾಡಿಕೊಂಡು ಅಷ್ಟು ನಿಜವಾಗ್ಲೂ ನಂಗೆ ಪೇಷನ್ಸ್ ಇಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ಇನಿಷಿಯಲಿ ನನಗೂ ಕೂಡ ಕಷ್ಟನೇ ಅನ್ನಿಸ್ತಾ ಇತ್ತು. ಬಟ್ ಒಂದ್ಸರಿ ಅಭ್ಯಾಸ ಆದಮೇಲೆ ನಾವು ಇಟ್ ಇಸ್ ಈಸಿ. ಸೊ ಈ ವ್ಯಾಕ್ಸ್ ಡಬ್ಬಿನೂ ಎಲ್ಲ ಕಡೆ ಸಿಗುತ್ತೆ. ಇದು ಅರೌಂಡ್ 200 ಕಾಸ್ಟ್ ಆಯಿತು ನನಗೆ. ವೆರಿ ಈಸಿ. ತೋರಿಸ್ತೀನಿ ಹೇಗೆ ಅಂತ. ಇದು ಇಮಿಡಿಯೇಟಾಗಿ ಮಾಡೋಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಹಾಟ್ ಇರುತ್ತೆ. ಯು ವಿಲ್ ಬರ್ನ್ ಯುವರ್ ಸ್ಕಿನ್. ವೆಯ್ಟ್ ಫಾರ್ ಸಮ್ ಟೈಮ್. ಸ್ವಲ್ಪ ಆರಾದಮೇಲೆ, ತುಂಬ ಆರಲೂಬಾರ್ದು, ಸ್ವಲ್ಪ ಇದಾಗಿದೆ ಅಂತ ಹೇಳಿದಾಗ ಹಾಕಿ ರಿಮೂವ್ ಮಾಡಬೇಕು. ಓಕೆ, ಇವಾಗ ತುಂಬ ಹಾಟು ಇಲ್ಲ, ತುಂಬ ಕೋಲ್ಡು ಇಲ್ಲ. ಐ ಕ್ಯಾನ್ ಟಚ್ ಇಟ್. ಇಷ್ಟಿರ್ಬೇಕು ನನಗೆ. ತುಂಬ ಹಾಟ್ ಇದ್ರೂ ನಂಗೆ ಹಾಕೊಳಕ್ಕಾಗಲ್ಲ, ಯಾಕೆಂದರೆ ಬರ್ನ್ ಆಗುತ್ತೆ. ಸೊ ಐ ವಿಲ್ ಡೂ ಲೈಕ್ ದಿಸ್ ಆ್ಯಂಡ್ ಪುಟ್ ಇಟ್ ಆನ್ ಮೈ ಸ್ಕಿನ್. ಈ ಹೇರ್ ಗ್ರೋತ್ ಸ್ಟಾರ್ಟ್ ಆಗಿದೆ ಅಂದರೆ ರೂಟ್ಸ್ ಎಲ್ಲಿಂದ ಇದೆ ಅಲ್ಲಿಂದ ಹಾಕೊಬೇಕು. ಹಾಕ್ಕೊಂಡು
ಈ ಥರ ಹಾಫ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಆಯಿತಾ. ನಾನು ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ. ಈ ರಫ್ ಟೆಕ್ಸ್ಚರ್ ಇರುತ್ತೆ ನೋಡಿ, ಇದರಲ್ಲಿ ಪೀಲ್ ಮಾಡಬಾರ್ದು. ಈ ಥರ ಸ್ಮೂತ್ ಇರುತ್ತೆ ನೋಡಿ, ಸ್ವಲ್ಪ ಫ್ಲ್ಯಾಟ್ ಸರ್ಫೇಸು, ಅದರಲ್ಲಿ ಪುಲ್ ಮಾಡಬೇಕು. ಈ ಥರ ಹಾಫ್ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಪೀಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಸ್ಟಿಪ್ಸ್ ಕೂಡ ವೇಸ್ಟ್ ಆಗಲ್ಲ. ನೋಡಿ ತೋರಿಸ್ತೀನಿ ಹೇಗೆ ಪೀಲ್ ಮಾಡ್ತೀನಿ ಅಂತ. ರೆಡಿ, 1 2 3 ಗೋ. ಜಸ್ಟ್ ದ್ಯಾಟ್, ಅಷ್ಟೇ, ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಈ ಸರ್ಫೇಸ್ಗೂ ದೇರ್ ಇಸ್ ಅ ಹೆಲ್ ಲಾಡ್ ಆಫ್ ಡಿಫ್ರೆನ್ಸ್. ಸೊ ಇನ್ನೊಂದು ಸರಿ ಹಾಕ್ತೀನಿ. ಆ್ಯಂಡ್ ನನಗೆ ಇದರಲ್ಲಿ ಪೇನ್ ಕೂಡ ಆಗಲಿಲ್ಲ, ಉರಿನೂ ಇಲ್ಲ, ಮತ್ತು ಏನು ಈಸಿಯಾಗಿ ಬಂತು. ತುಂಬ ಸ್ಟ್ರಗಲ್ ಮಾಡಬೇಕಂತ ಏನಿರಲಿಲ್ಲ. ಸೊ ದಿಸ್ ವಾಸ್ ವೆರಿ ಮಚ್ ಈಸಿ ದ್ಯಾನ್ ಪಾರ್ಲರ್ ವ್ಯಾಕ್ಸಿಂಗ್. ನೋಡಿ ಆಗ್ತೀನಿ ಅಂತ ಬಂದ್ಬಿಟ್ಟು ಹೆಂಗೆ ಮಾಡಿ, ಹಂಗಲ್ಲ ಚಿನ್ನೆ, ನೋ ಆ ಥರ ಏನಿದು ಅದು ಇದು ಹೇರ್. ಮತ್ತೆ ಹ್ಯಾಂಡ್ ವ್ಯಾಕ್ಸಿಂಗ್ ಈಸಿ ಅನ್ಸುತ್ತೆ ಆಯ್ತಾ, ಬಟ್ ನಾಟ್ ದಿಸ್ ಅಂಡರ್ ಆರ್ಮ್ಸ್. ಅಂಡರ್ ಆರ್ಮ್ಸಿಗೆ ಏನಂದರೆ ನಿಮಗೆ ಬಿಲ್ಕುಲ್ ಯಾವುದೇ ಸ್ವೆಟ್ ಇರಬಾರ್ದು, ಯಾವುದೇ ಮಾಯಿಶ್ಚರ್ ಇರಬಾರ್ದು. ಇಲ್ಲ ನೀವು ರೋಲ್ ಆನ್ ಯೂಸ್ ಮಾಡ್ತಿದ್ರಿ, ಕಂಪ್ಲೀಟಾಗಿ ವೈಪ್ ಮಾಡಿಬಿಟ್ಟು ನೀಟಾಗಿ ಪೌಡರ್ ಬೇಕಂದ್ರೆ ಹಾಕೊಳ್ಳಿ. ಪೌಡರ್ ಹಾಕ್ಕೊಂಡು ಆಪೋಸಿಟ್ ಸೈಡಲ್ಲಿ ನೀವು ಪುಲ್ ಮಾಡಬೇಕು ಆಯಿತಾ. ತುಂಬ ಹೇರ್ ತಿಕ್ಕಿದೆ ಅಂದರೆ ತುಂಬ ಪೇಯ್ನ್ ಆಗುತ್ತೆ. ತುಂಬ ಏನು ಪೇಯ್ನ್ ಆಗಲ್ಲ, ಬಟ್ ಆಗುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಏನಾಗ್ತಿದೆ ಅಂದರೆ ತುಪ್ಪ ಖಾಲಿಯಾಗಿದೆ. ಮನೆಯಲ್ಲೇ ಮಾಡಿರೋ ಡೈಲಿ ರಿದನ್ಗೆ ಹಾಕೋ ತುಪ್ಪ ಖಾಲಿಯಾಗಿದೆ. ಅಮ್ಮ ಊರಿಂದ ಬೆಣ್ಣೆ ಕೊಟ್ಕೊಳ್ಸಿದ್ದಾರೆ, ನಾಟಿ ಬೆಣ್ಣೆ. ಅದಕ್ಕೆ ನಮ್ಮತ್ತೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದಾರೆ. ಈಗ ಒಂದೂವರೆ kg ಅಷ್ಟು ಬೆಣ್ಣೆ ಇದೆ, ಊರಿಂದ ತಂದಿದ್ದು. ಅದಕ್ಕೆ ಒಂದು ಸ್ಪೂನ್ ಮೆಂತ್ಯನ ಸ್ವಲ್ಪ ಇದು ಬ್ರೌನ್ ಮಿಕ್ಸ್ ಬರೋ ತನಕ ಹುರಿದ್ಬಿಟ್ಟು ಅದನ್ನ ಸ್ವಲ್ಪ ಆರಿದ್ಮೇಲೆ ಪುಡಿ ಮಾಡಬೇಕು. ಓಕೆ, ಪುಡಿ ಮಾಡಿ ಹಾಕ್ಬೇಕು. ಮೆಂತ್ಯ ಏನಕ್ಕೆ ಹಾಕ್ಬೇಕು? ಏನು ಮೆಂತ್ಯ ಅದು ಫ್ಲೇವರ್ ಕೊಡುತ್ತೆ. ಆಮೇಲೆ ಮಗುಗೂ ಒಳ್ಳೇದು ಫ್ಲೇವರ್ ಕೊಡುತ್ತೆ. ಮತ್ತೆ ಮಗುಗೂ ಈಗ ಬೆಳ್ಳುಳ್ಳಿ ಹಾಕ್ತಿವಿ, ಅದು ಟೇಸ್ಟ್ ಕೊಡುತ್ತೆ, ಅದು ಒಳ್ಳೇದು. ಆಮೇಲೆ ಇಮ್ಯುನಿಟಿಗೂ ಒಳ್ಳೇದು ಅದು. ಬೆಳ್ಳೆದೆಲೆ ಹಾಕ್ತಿವಿ, ಬೆಳ್ಳೆದೆಲೆ ಒಳ್ಳೇದು. ಇದು ಟರ್ಮರಿಕ್ ಅರಿಶಿನ ಪುಡಿ ಹಾಕ್ತಿವಿ. ಓ ಬೇರೆದ ಇದೇ ಸೀದೋಯ್ತು. ಇವಾಗ ಪುನಃ ಮಾಡ್ತಿದ್ದಾರೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಏನು ಬಿಸಿ ಮಾಡ್ಕೊಳ್ಳಿ. ಏನು ಬೇಕು ಅಂದರೆ ಹಾಂ ತೆಗೆದ್ಬಿಟ್ಟು ಸ್ವಲ್ಪ ಆರ್ಸಕ್ಕೆ ಇಡೋದು. ಓಕೆ, ಏನಪ್ಪ ಎತ್ಕೊಡ್ಬೇಕಾ? ಏನ ಅರ್ಶಿಮಮ್ಮ ಬರ್ತಿದಂತಾಳು. ಸ್ವಲ್ಪ ಇದು ಜಜ್ಕೋಬೇಕು ಸ್ವಲ್ಪ. ಫ್ಲೇವರ್ ರಿಲೀಸ್ ಆಗಬೇಕಲ್ಲ, ಅದಕ್ಕೆ ಜಜ್ಕೋಬೇಕು. ಆ್ಯಕ್ಚುಲಿ ತುಪ್ಪ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಳ್ಳೆ ಘಮ 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 ಅಂತ ಸ್ಮೆಲ್ ಬರ್ತಿರುತ್ತೆ. ಆ್ಯಂಡ್ ರುಚಿಯಾಗೂ ಇರುತ್ತೆ. ನಾವು ಯೂಶಲಿ ಪಾಪುಗೆ ಹಾಕೋದ್ರಿಂದ ಯಾವುದೇ ಸಾಲ್ಟ್ ಆ್ಯಡ್ ಮಾಡಲ್ಲ, ವಿತೌಟ್ ಸಾಲ್ಟ್ ಹಾಕ್ತಿವಿ. ನಾವೇನಾದ್ರೂ ಮಾಡ್ತಿದ್ರೆ ಸಾಲ್ಟ್ ಯೂಸ್ ಮಾಡ್ತೀವಿ. ಈಗ ಇದನ್ನ ಕಾಯಕ್ಕೆ ಇಡಬೇಕು ಬೆಣ್ಣೆನ. ಎಷ್ಟು ಸೇರ್ ಬೆಣ್ಣೆ ಇರ್ಬೋದು ಇದು? ಇದು ಒಂದು 5 ಸೇರ್ ಇದೆ. 5 ಸೇರ್ ಸ್ವಲ್ಪ ಎತ್ತಿಟ್ಟಿದ್ದಾರೆ. ಇದು ಬೆಳ್ಳುಳ್ಳಿ ಹಾಕ್ತಿವಿ. ಇದು ಒಂದು ಚಿಕ್ಕದೊಂದು 4 ವೀಳ್ಯದೆಲೆ ಹಾಕ್ತಿವಿ, ಮುರ್ದು ಹಾಕ್ಬೇಕು. ಅಂದ್ರೆ ಜಾಸ್ತಿ ಬೆಣ್ಣೆ ಇರೋದ್ರಿಂದ ಸ್ವಲ್ಪ ಹಾಕ್ತಿವಿ. ಒಂದು 1/4 ಸ್ಪೂನು ಅರಿಶಿನ ಹಾಕ್ತಿವಿ. ಮತ್ತೆ ಇದು ಸ್ವಲ್ಪ ತಣ್ಣ ಇದು ಆರಿದ್ಮೇಲೆ ಸ್ವಲ್ಪ ಇದು ಸರಿ ಆಗುತ್ತೆ, ಇದಾಗುತ್ತೆ, ಪುಡಿ ಮಾಡ್ಬಿಟ್ಟು ಪುಡಿ ಆಗೋದಕ್ಕೆ. ಇಲ್ಲದೆ ಹೋದ್ರೆ ಸ್ವಲ್ಪ ಇದು ಕಾಯಕ್ಕಿಟ್ಟು ಇದೆಲ್ಲ ಚೆನ್ನಾಗಿ ಕುದಿಬೇಕು. ಕುದ್ದಾಗ ಫ್ಲೇವರ್ ರಿಲೀಸ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿರಬೇಕು. ಫೈನಲಿ ತುಪ್ಪ ಆಗಿದೆ. ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಇದು ಫುಲ್ ನೊರೆ ಬರುತ್ತೆ ಆಯ್ತಾ. ಸ್ವಲ್ಪ ನೊರೆ ಬಂದಾಗ ಆಗಿದೆ ಅಂತ ಆಫ್ ಮಾಡ್ಬೇಕು. ಅವಾಗ ಆಫ್ ಮಾಡಾದ್ಮೇಲೆ ನೋಡಿ ಎಲ್ಲ ಏನೋ ಫುಲ್ ಸೊಪ್ಪು, ಏನೋ ಸೊಪ್ಪು ಅಂದ್ರೆ ಎಲೆ, ಮತ್ತೆ ಬೆಳ್ಳುಳ್ಳಿ, ಮೆಂತ್ಯನೂ ಹಾಕಿದ್ದಾರೆ, ತೋರಿಸಿಲ್ಲ ಅಷ್ಟೇ. ಸೊ ಇದನ್ನೆಲ್ಲ ನೀಟಾಗಿ ಫ್ಲೇವರ್ ರಿಲೀಸ್ ಆಗಿದೆ, ಪುಡಿ ಮಾಡಿ ಹಾಕ್ಬೇಕು. ಈಗ ಇದನ್ನ ಸೋಸ್ತಾರೆ, ಬಿಸಿ ಇದ್ದಾಗಲೇ ಸೋಸ್ಬೇಕು, ಇಲ್ಲ ಅಂದ್ರೆ ಅದು ಆಮೇಲೆ ಗಟ್ಟಿ ಆಗ್ಬಿಡುತ್ತೆ. ಆ್ಯಂಡ್ ಮಗುಗೆ ಇದನ್ನ ನೀವು ರೆಗ್ಯುಲರ್ ಆಗಿ ಕೊಡೋದು ಒಳ್ಳೇದು. ಯಾಕೆಂದ್ರೆ ಇದರಿಂದ ವೆಯ್ಟ್ ಗೇನ್ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಯಾವುದೇ ಫುಡ್ ಕೊಟ್ರು ಟೇಸ್ಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಇದು ಮಗುಗೆ ಅಭ್ಯಾಸ ಆಗುತ್ತೆ. ನಮಗೆ ಅಭ್ಯಾಸ ಆಗಿದೆ ಇವಾಗ. ಇದಿಲ್ದೇ ನನಗೆ ತಿನ್ನಕ್ಕೆ ಆಗಲ್ಲ. ಮಗು ಕೊಡ್ತೀವಿ, ನಾವು ಡೈಲಿ ತಿಂತೀವಿ. ಎಲ್ಲ ಫುಡ್ಡಿಗೂ ಎಲ್ಲದಕ್ಕೂ ಇನ್ಕ್ಲೂಡ್ ಮಾಡಿ 1 ಸ್ಪೂನು, ಹಾಫ್ ಸ್ಪೂನು. ಆ್ಯಂಡ್ ಫುಲ್ ಸ್ಮೆಲ್ ಬರ್ತಾ ಇದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸೊ ಅಷ್ಟು ಬೆಣ್ಣೆ ಹಾಕಿದ್ರೆ, 5 ಸೇರ್ ಬೆಣ್ಣೆ ಹಾಕಿದ್ರೆ ಇಷ್ಟು ತುಪ್ಪ ಬರುತ್ತೆ. ಆಮೇಲೆ ಫುಲ್ ಒಬ್ಬೊಬ್ರು ಏನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಸೀಸ್ಬಿಡ್ತಾರೆ. ಜಾಸ್ತಿ ಸೀಸ್ದಾಗ
ಕಪ್ ಕಪ್ಪಾಗಿ ಹೋಗ್ಬಿಡುತ್ತೆ. ನೋಡಿ ಎಷ್ಟು ನೀಟಾಗಿದೆ ಇದು, ಎಷ್ಟು ಕ್ಲಿಯರ್ ಆಗಿದೆ. ಇದನ್ನ ಎಷ್ಟು ಫುಲ್ ರೂಮ್ ಟೆಂಪ್ರೇಚರಲ್ಲಿ ಇದನ್ನ ಆರಕ್ಕೆ ಬಿಟ್ರೆ ಆಮೇಲೆ ಫುಲ್ ಗಟ್ಟಿ ಆಗ್ಬಿಡುತ್ತೆ. ಈ ವೆದರ್ಗೆ ಅದೇ ಗಟ್ಟಿ ಆಗುತ್ತೆ ಅಷ್ಟೇ. ಬಿಸಿ ಫುಡ್ಗೆ ಹಾಕೊಡ್ತೀನಿ. ಅಬ್ಬಾ ಇವಳು ಎಷ್ಟಿದ್ದಾಳೆ ಅಂದರೆ ತೋರಿಸ್ತೀನಿ ನಿಮಗೆ ಏನು ಮಾಡಿದ್ಲು ಅಂತ. ಇಲ್ಲೇ ಇದ್ದೀನಿ ಆಯ್ತಾ, ನಾನು ನನ್ನ ಮಗ ಇಲ್ಲೇ ಇದ್ದೀವಿ. ಬಿಡು ಅಂದರೆ ಇಲ್ಲಿ ಕಿತಾಕೆ ಬಿಟ್ಟಿದ್ದಾಳೆ. ಬಾ ಏನು ಕೇರ್ಫುಲ್ ಆಗಿರ್ಬೇಕು ಮಕ್ಳ ಹತ್ರ. ರಿದಾ ಯಾಕೆ ರಿದಾ ನೋಡಿ ಆಗ್ಲೇ ಆಯಿಂಟ್ಮೆಂಟ್ ಕೊಡ್ತೀನಿ ನಿಂಗೆ. ನೋಡಿ ಇವಳನ್ನ ಹೆಂಗ ಆಡ್ತಿದ್ದಾಳು. ಹೋಯ್ ಹೋಯ್ ಬಿದ್ರೆ ಸರಿಗ್ ಬೀಳ್ತೀಯ ರಿದಾ. ಕ್ಯೂರಿ ಎಷ್ಟು ಚೆನ್ನಾಗಿ ನಡೀತಿದ್ಯಾ ನೀನು. ಬಾಯ್ಲಿ ವಿನಿ ಎಷ್ಟು ಚೆನ್ನಾಗಿ ನಡೀತಾಳು ನೋಡು. ಇಲ್ಲಿ ಹಾಕು ವಿನಿ ತಳ್ಕೊಂಡೈತಾಳೆ, ಸ್ವಲ್ಪ ಹಿಂದೆ ಹಾಕು. ಇಲ್ಲಿಂದ ಹಿಂದೆ ನನ್ನ ಮಗ್ಳಿಗೆ ವಾಕರೇ ಬೇಡ, ಚೇರ್ನ ವಾಕರ್ ಮಾಡ್ಕೊಂಡಿದ್ದಾಳೆ. ದುಡ್ಡು ಉಳಿಸ್ತೀಯ ಮಗಳೇ ನೀನು ಅಲ್ಲ ರಿದಾ, ಹುಷಾರು. ಹಾಂ ನೀನು ನೋಡಿ ಎಷ್ಟು ಜೋಪಾನ ಕೂರ್ತಾಳೆ. ಹಾಂ ಸಾಕಾಯ್ತು. ಓಕೆ, ಇವತ್ತು ನಮ್ಮ ಫ್ಯಾಮಿಲಿಲಿ ಒಂದು ಸಂಗೀತ ಪಾರ್ಟಿ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಅಂತ ನಮ್ಮ ಆಂಟಿ ಹತ್ರನೇ ಐಬ್ರೋಸ್ ಮಾಡಿಸ್ಕೊಂಡೆ. ಶಿ ಹಸ್ ಡನ್ ಇಟ್ ವೆರಿ ವೆಲ್. ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಮೈ ಅಪ್ಪರ್ ಲಿಪ್ಸ್. ಆ್ಯಂಡ್ ಶಿ ಸೆಟ್ ಸಮಥಿಂಗ್, ನಂದು ವೈಟ್ ಹೆಡ್ಸ್ ಇದೆ ಅಂತ. ಆ್ಯಂಡ್ ಅದಕ್ಕೆ ಅಂತ ಒಂದು ಟಿಪ್ಸು ಕೊಟ್ಟಿದ್ದಾರೆ. ಏನು ಟಿಪ್ಸು ಅಂತ ನಿಮಗೆ ಹೇಳ್ತೀನಿ. ಇವಾಗ ಹಾಕ್ಕೊಂಡು ನಾನು ರೆಡಿ ಆಗಬೇಕು. ಅದಕ್ಕೆ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇನ್ಸ್ಟೆಂಟ್ ಕಾಫಿ ಪೌಡರ್, ಶುಗರ್ ಪೌಡರ್ ಇದೆ, ಹಾಕೊಳ್ಳೋಣ. ಶುಗರ್ ಯೂಸ್ ಮಾಡ್ತಾ ಇಲ್ಲ ಬಿಕಾಸ್ ಸ್ವಲ್ಪ ಗ್ರೇನಿ ಅನಿಸುತ್ತೆ, ರಫ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಶುಗರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಷ್ಟು ಬೇಕು ಅಷ್ಟೇ. ದಿಸ್ ಇಸ್ ದ ಶುಗರ್ ಪೌಡರ್ ವಿ ಹ್ಯಾವ್. ಕ್ಯಾನ್ ಯು ಸೇ ಇಟ್? ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ. ಎರಡು ಸೇಮ್ ಅನಿಸ್ತಾ ಇದೆ, ಅಕ್ಕಿ ಹಿಟ್ಟು ಮತ್ತು ಇದು. ಆ್ಯಂಡ್ ಲಿಟಲ್ ಬಿಟ್ ಆಫ್ ಇನ್ಸ್ಟೆಂಟ್ ಕಾಫಿ ಪೌಡರ್. ಓಕೆನಾ? ಏನು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ಈ ಡೆಡ್ ಸ್ಕಿನ್ ಇರುತ್ತೆ ಅಲ್ವಾ, ಈ ಡೆಡ್ ಸ್ಕಿನ್ನೆಲ್ಲ ಎಕ್ಸ್ಫೋಲಿಯೇಟ್ ಮಾಡಿ ಇನ್ಸ್ಟೆಂಟ್ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಯಾವುದು ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಅದಲ್ವಾ, ಅದೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ಕೊಬೇಕು, ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ಓಕೆನಾ? ಲೆಟ್ಸ್ ಗಿವ್ ಅ ನೈಸ್ ಮಿಕ್ಸ್. ಥರ ಬರುತ್ತೆ. ಓಕೆ, ಇವಾಗ ಫೇಸ್ನ ಸ್ವಲ್ಪ ಡ್ಯಾಂಪ್ ಮಾಡ್ಕೊಂಡಿದ್ದೀನಿ, ವೆಟ್ ಮಾಡ್ಕೊಂಡಿದ್ದೀನಿ. ಈಗ ಇನ್ಸ್ಟೆಂಟ್ ಸ್ಕ್ರಬ್ನ ಯೂಸ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಕ್ರಬ್ ಇಟ್ ಲೈಕ್ ದಿಸ್. ಹಿಂಗೆ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡೋಣ. ನಾವೇನಾದ್ರೂ ಶುಗರ್ ಯೂಸ್ ಮಾಡ್ತಿದ್ದಿದ್ರೆ ನನಗೆ ಈ ಥರ ಮಸಾಜ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಐ ಆಮ್ ಯೂಸಿಂಗ್ ಶುಗರ್ ಪೌಡರ್. ಸೊ ಇವಾಗ ನೀಟಾಗಿ ಮಸಾಜ್ ಮಾಡ್ಬೋದು. ನೋಡಿ, ಅಷ್ಟು ತೊಗೊಂಡಿದ್ದಕ್ಕೆ ಇಷ್ಟೊಂದು ಆಗಿದೆ, ಬಟ್ ಇಷ್ಟೆಲ್ಲ ಯೂಸ್ ಆಗಲ್ಲ. ಸ್ಕ್ರಬ್ ಮಾಡಿ. ಯು ಕ್ಯಾನ್ ಯೂಸ್ ಇಟ್ ಆನ್ ಲಿಪ್ಸ್ ಆಲ್ಸೋ. ಲಿಪ್ಸು ಎಕ್ಸ್ಫೋಲಿಯೇಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಡಾರ್ಕ್ನೆಸ್ ಇರುತ್ತೆ ನೋಡಿ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಐ ಆಮ್ ಡನ್ ವಿತ್ ಸ್ಕ್ರಬ್ಬಿಂಗ್. ಸೊ ಯಾವ ಥರ ಕಾಣಿಸ್ತಾ ಇದ್ದೀನಿ, ಏನೋ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಸ್ಟಿಕ್ಕಿ ಅನ್ನಿಸ್ತಾ ಇದೆ ಸಿನ್ಸ್ ಶುಗರ್ ಹಾಕಿರೋದ್ರಿಂದ.
ಆಫ್ಟರ್ ವಾಷಿಂಗ್ ಐ ಶೋ ಯು ದ ಎಕ್ಸಾಕ್ಟ್ ರಿಸಲ್ಟ್ಸ್ ವಿಚ್ ಐ ಹ್ಯಾವ್ ಗಾಟ್. ಓಕೆ, ಸೊ ಲೈವ್ ಆಗಿ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಅನ್ಸಿದ್ರು ಹೇಳ್ತೀನಿ, ಓಕೆ ಆವ್ರೇಜ್ ಆಗಿ ಅನ್ಸಿದ್ರು ಹೇಳ್ತೀನಿ, ನೋಡೋಣ. ಓಕೆ, ದಿಸ್ ಈಸ್ ದ ರಿಸಲ್ಟ್ಸ್ ವಿಚ್ ಐ ಹ್ಯಾವ್ ಗಾಟ್. ಒಂಥರ ಫ್ರೆಶ್ ಫೀಲ್ ಬರ್ತಾ ಇದೆ, ಜೊತೆಗೆ ನೀಟಾಗಿ ಒಂಥರ ಕ್ಲೀನ್ ಅನಿಸ್ತಾ ಇದೆ ಫೇಸು. ವಾಟ್ ಡಿಡ್ ಯು ಫೀಲ್? ಇವಾಗ ನಾನು ರೆಡಿಯಾಗಿ ಬರ್ತೀನಿ ವಿತ್ ಮೇಕಪ್ ಆ್ಯಂಡ್ ಡ್ರೆಸ್. ಸಂಗೀತ್ ಡ್ರೆಸ್ ಯಾವುದು ಅಂದರೆ ದಿಸ್ ಇಸ್ ದ ಔಟ್ಫಿಟ್. ಇದು ಸ್ಕರ್ಟ್, ಇದು ಟಾಪು. ಸ್ವಲ್ಪ ಆಲ್ಟ್ರೇಷನ್ ಇತ್ತು, ನಮ್ಮ ಮತ್ತೆ ಹತ್ರ ಟಕ್ ಇಡ್ಸ್ಕೊಂಡೆ. ಈಗ ಹೇರ್ ಸ್ಟೈಲ್ ಮಾಡಬೇಕು, ಮೇಕಪ್ ಮಾಡ್ಕೋಬೇಕು ಆ್ಯಂಡ್ ಐಲ್ ಗೆಟ್ ಬ್ಯಾಕ್. ಡ್ರೆಸ್ ಹಾಕಿ ರೆಡಿ ಆಯಿತು, ಚೆನ್ನಾಗಿದೆಲ್ಲ, ಕಲರ್ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವಾಗ ಏನಂದರೆ ಫಸ್ಟು ಮೇಕಪ್ ಮಾಡ್ಕೋಬೇಕು, ಹೇರ್ ಸ್ಟೈಲ್ ಆಮೇಲೆ ಲಾಸ್ಟ್ ಟೈಮ್ ಮಾಡ್ಕೊಳ್ಳೋಣ. ಮಾಯ್ಶ್ಚರೈಸರ್ ಬೇಕು. ಮಾಯ್ಶ್ಚರೈಸರ್ ಏನಕ್ಕೆ ಅಂದರೆ ಮೇಕಪ್ ನೀಟಾಗಿ ಬ್ಲೆಂಡ್ ಆಗಬೇಕಂದ್ರೆ ಮಾಯ್ಶ್ಚರೈಸರ್ ಇಸ್ ಮಸ್ಟ್. ಜಾಸ್ತಿ ಮಾಯ್ಶ್ಚರೈಸರ್ ಹಾಕಿ. ಆ್ಯಕ್ಚುಲಿ ನಾನು ಹೇರ್ ಏನೇನೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲ. ಇವಾಗ ಎಷ್ಟಾಗುತ್ತೆ ಅಷ್ಟು ಬೇಗ ಮಾಡೋಣ. ಫೌಂಡೇಶನ್, ಲೈಟ್ ಫೌಂಡೇಶನ್ ಸ್ವಲ್ಪ ಮಿನಿಮಮ್, ವೆರಿ ಮಚ್ ಮಿನಿಮಮ್. ಶೇಕ್ ಇಟ್ ಬಿಫೋರ್ ಯೂಸಿಂಗ್, ಬಿಕಾಸ್ ಸ್ವಲ್ಪ ಏನಿರುತ್ತೆ ಮಿಕ್ಸ್ಚರ್ ಏನಿರುತ್ತೆ ಅದು ಕೆಳಗಡೆ ಸೆಟಲ್ ಆಗಿರುತ್ತೆ. ಸೊ ನೀಟಾಗಿ ಮೇಕಪ್ ಮಾಡ್ಕೋಬೇಕು, ಬ್ಲೆಂಡ್ ಮಾಡ್ಕೋಬೇಕು, ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ನಾನು ಯೂಶ್ವಲಿ ಅರ್ಜೆಂಟ್ ಇದ್ದಾಗ ನಾನು ಸ್ಪಾಂಜ್ ಏನು ಯೂಸ್ ಮಾಡಲ್ಲ. ಈ ಥರ ಫೇಸಲ್ಲೇ ಐ ಮೀನ್ ಹ್ಯಾಂಡ್ಸ್ ಫಿಂಗರ್ಸ್ ಎಲ್ಲ ಬ್ಲೆಂಡ್ ಮಾಡ್ಕೊಳ್ತೀನಿ. ದಿಸ್ ಇಸ್ ಮೋರ್ ಕನ್ವೀನಿಯಂಟ್. ಈ ಥರ ಮಾಯ್ಶ್ಚರೈಸರ್ ಹಾಕಿದರೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಇಲ್ಲ ಅಂದರೆ ನಿಮ್ಗೆ ಗೊತ್ತಲ್ಲ ಪ್ಯಾಚಿ ಲುಕ್ ನೋಡಿರ್ತೀರ ಅಲ್ವಾ, ಇಲ್ಲ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ನಾನು ಯೂಸ್ ಮಾಡೋದು ಬಯೋಟಿಕ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ನೀಟಾಗಿ ಬ್ಲೆಂಡ್ ಮಾಡುತ್ತೆ. ಯಾವುದೇ ಥರ ಈ ಬ್ಲೌಸ್ ಟೈಟ್ ಇರೋದ್ರಿಂದ ಐ ಕಾಂಟ್ ಲಿಫ್ಟ್ ದ ಹ್ಯಾಂಡ್. ಸೊ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಅಬ್ಬಾ ನಿಜ ಇವ್ರು ಬ್ಲೆಂಡ್ ಇದು ಮಾಡೋಕ್ಕಾಗ್ತಾ ಲಿಫ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಐಸ್ ಹತ್ರನೂ ಹಾಕ್ಕೊಳ್ಳಿ. ಸೊ ಮಿನಿಮಲ್ ಆಗಿ ಇಟ್ಕೊಳ್ತಾ ಇದ್ದೀನಿ, ಹೆವಿ ಮೇಕಪ್ ಆಗ್ತಾ ಇಲ್ಲ. ಬಿಕಾಸ್ ಡ್ರೆಸ್ಸು ಸಿಂಪಲ್ ಆಗಿರೋದ್ರಿಂದ ಮೇಕಪ್ಪು ಹೆವಿ ಬೇಡ. ಇಲ್ಲ ಒಂಥರ ಏನನ್ಸುತ್ತೆ, ಓವರ್ ಅನ್ಸ್ಬಿಡುತ್ತೆ ಮೇಕಪ್ಪು. ಸೊ ಇದಕ್ಕೆ ನಾನು ಯಾವುದೇ ರೀತಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ಸ್ವಲ್ಪ ಗ್ಲೋ ಅನಿಸ್ಲಿ ಅಂತ. ಆ್ಯಂಡ್ ಡೈರೆಕ್ಟ್ಲಿ ಯೂಸಿಂಗ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಕೈಗೆ ಸಿಕ್ಕಿದ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾವುದು ರೆವ್ಲಾನ್ದು ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಹೆಂಗೆ ಅಂದರೆ ಜಸ್ಟ್ ಹಿಂಗೆ ಡೈರೆಕ್ಟಾಗಿ ಹಾಕೋಬೋದು. ತುಂಬ ಹಾಂ. ಸೊ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಹಾಕೋಬೇಕು. ಮಾಡಿ ಸ್ವಲ್ಪ ನಾವೆಲ್ಲ ರೋಸ್ ಹಚ್ಕೊಳ್ತಿದ್ವಿ ನೋಡಿ ಚಿಕ್ಕವ್ರು ಇರಬೇಕಾದ್ರೆ, ಅಷ್ಟೊಂದಲ್ಲ, ಸ್ವಲ್ಪ ಮಿನಿಮಲ್ ಆಗಿರಲಿ. ಬಟ್ ನೋಡೋದಕ್ಕೆ ಅದು ಏನೋ ನ್ಯಾಚುರಲ್ ಗ್ಲೋ ಅನಿಸ್ಬೇಕು, ಏನೋ ತುಂಬ ಒಳ್ಳೆ ಫುಡ್ ತಿಂದು ಬಂದಿರೋ ಗ್ಲೋ ಥರ ಅನಿಸ್ಬೇಕು, ಅದು ಆ ಥರ ಇರಬೇಕು. ಸೊ ಕಾಣಿಸ್ತಿದ್ಯಾ? ಇದಕ್ಕೆ ಎಕ್ಸಾಕ್ಟಾಗಿ ಲಿಪ್ ಕಲರ್ ಮ್ಯಾಚ್ ಆಗ್ತಿದೆ. ಏನಂತಾರೆ ಇದು, ಲ್ಯಾವೆಂಡರ್? ಹಾಂ, ಮೇ ಬಿ ಲ್ಯಾವೆಂಡರ್. ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮರೂನ್ ಹಾಕೋಬೇಕಿತ್ತು, ಮರೂನ್ ಸ್ವಲ್ಪ ಕಾಮನ್ ಆಗುತ್ತೆ ಅಲ್ಲ ಅಂತ ಲ್ಯಾವೆಂಡರ್ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತದೆ ಅಲ್ವಾ? ಆ್ಯಕ್ಚುಲಿ ಸ್ವಲ್ಪ ಮರೂನಿಶ್ ಲುಕ್ಕೆ ಕೊಡ್ತಾ ಇದೆ ಜಾಸ್ತಿ ಹಾಕಿರೋದ್ರಿಂದ. ಸ್ಮಾಲ್ ಬಿಂದಿ ಹಾಕೊಳ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ಮೈ ಫಿಟ್ ಚೆಕ್. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಇಯರಿಂಗ್, ವಾಲೆಟ್, ಬ್ರೇಸ್ಲೆಟ್ ಆ್ಯಂಡ್ ಹೇರ್ ಸ್ಟೈಲ್. ರಿದಂಗೆ ಬಂದ್ಬಿಟ್ಟಿದೆ. ರಿದಂದು ಡ್ರೆಸ್, ಇದು ಹೊಸ ಡ್ರೆಸ್ ನೋಡಿ, ಬ್ಲಿಂಕ್ ಬ್ಲಿಂಕ್ ಫುಲ್ ಪಾರಿ ಡ್ರೆಸ್ ಥರ ಇದೆ. ನೋಡೋಣ, ಫೋಟೋಸ್ ಮತ್ತೆ ವಿಡಿಯೋಸ್ ತೆಗೋಬೇಕು. ಆಯ್ತು ಮಗಳು. ಸೊ ಇನ್ನತ್ತಿದ್ದಾಳೆ ರಿಜೋ. ಆ್ಯಕ್ಚುಲಿ ಇದೇ ಬೆಂಗಳೂರಲ್ಲಿ ನಮ್ಮದು ಬೀಗ್ರೂಟ ಆಗಿದ್ದು ತುಂಬ ಚೆನ್ನಾಗಿದೆ. ಹಾಸನದಿಂದ ಸ್ವಲ್ಪ ದೂರ ಇದೆ. ಹೆಸರು ನಂದಗೋಪಾಲ ಅಂತ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ಸ್ವಲ್ಪ ಏನು ಟೆಂಪಲ್ ಸ್ಟೈಲ್ ಲುಕ್ ಬರುತ್ತೆ, ಎತ್ನಿಕ್ ಸ್ಟೈಲ್ ಲುಕ್. ಮತ್ತು ಎಲ್ಲ ಫಂಕ್ಷನ್ಸಿಗೂ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಥರ ಕಂಬಗಳು ಮತ್ತು ಇದೆಲ್ಲ ಚೆನ್ನಾಗಿ ಅನಿಸ್ತು.
ಆವಾಗಲೇ ನಾವು ಸ್ನ್ಯಾಕ್ಸಿಗೆ ಹೋಗಿದ್ವಿ, ಸ್ನ್ಯಾಕ್ಸ್ ಎಲ್ಲ ಖಾಲಿ ಆಗಿದೆ. ಇವಾಗ ಡೈರೆಕ್ಟಾಗಿ ಊಟಕ್ಕೆ ಹೋಗ್ಬೇಕು. ಹೈ ವ್ಲಾಗಿಂಗ್. ಊಟ ಮಾಡ್ಬಿಡೋಣ. ಭಾರಿ ಆಯ್ತಾನೆ ಬಿಟ್ರೆ ಏನೋ ಏ ಬುಗಿ ಬುಗ್ಗ ಅನ್ಕೊಂಡು ಅದು ಹೋಗ್ತೀಯ ಅವ್ರ ಜೊತೆ. ಕನ್ನಡ ಬಂದು ನಾ ಹಿಂಗೆ ಇಟ್ಕೊಳ್ತಿದ್ರ ಆಯ್ತು ಬನ್ನಿ. ಇಲ್ಲ ಇದು ತಿನ್ಬೋದು, ಏನಿಲ್ಲ, ನಾನು ಇಟ್ಕೊಳ್ತೀನಿ. ನಾವು ರಾಕರ್ ತರೋದೇ ಮರ್ತೀವಿ. ರಾಕರ್ ತರಬೇಕಿತ್ತು. ಊಟ ನೀನು ಆಮೇಲೆ ಮಾಡ್ತೀಯಾ? ಇಲ್ಲ ಫಸ್ಟ್ ಮಾಡ್ಬೇಡ. ನಾನು ಅದನ್ನೇ ತಿಂತೀನಿ. ಎಲ್ಲ ಹಾಯ್ ಮಾಡಿ. ಹಾಯ್, ಎಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ಓಕೆ, ನನ್ನ ಪ್ಲೇಟಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಡ್ರೈ ಜಾಮೂನ್, ದಿಸ್ ಇಸ್ ಮಶ್ರೂಮ್ ಡ್ರೈ, ರುಮಾಲ್ ರೋಟಿ ಮೈ ಫೇವ್ರೆಟ್. ಇದಕ್ಕೆ ವೆಜಿಟೇಬಲ್ಸ್ ಹಾಗೂ ಫ್ರೈಡ್ ರೈಸ್, ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ದಿಸ್ ಇಸ್ ಸಲಾಡ್ ಆ್ಯಂಡ್ ಬೀನ್ಸ್ ಪಲ್ಯ. ಇನ್ನು ತುಂಬಿಸ್ಕೊಂಬರ್ತೀನಿ, ಆಮೇಲೆ ತೋರಿಸ್ತೀನಿ. ನೀರು ಕುಡಿಯೋದು ಬಿಡನೆ, ಬೇಗಿಸ್ಕೊ ಬೇಗಿಸ್ಕೊ ಬೇಗಿಸ್ಕೊ. ಥಮ್ಸ್ ಅಪ್. ಅದು ಹೆಂಗಿದೆ ಊಟ? ಏನು? ಯಾರು ಮದ್ವೆಗೆ ಬಂದಿದ್ದೀವಿ? ಮದುವೆ ಅಲ್ಲ, ಆ್ಯಕ್ಚುಲಿ ರಿಸೆಪ್ಷನ್ಗೆ. ರಿಸೆಪ್ಷನ್ ಅಲ್ಲ, ಎಂಗೇಜ್ಮೆಂಟ್. ನಮ್ಮತ್ತೆ ಪಾಪುಗೆ ಅಂತ ಊಟ ತಂದಿದ್ದಾರೆ. ರಾಗಿ ಸರಿಗೆ ಸ್ವಲ್ಪ ಕ್ಯಾರೆಟ್ನ ಗ್ರೇಟ್ ಮಾಡಿ ಹಾಕೊಂಡು ಬಂದಿದ್ದಾರೆ ಹಾಟ್ ಬಾಕ್ಸಲ್ಲಿ. ಅವಳಿಗೆ ಬಿಬ್ಬಲ್ಲಿ ಕವರ್ ಮಾಡಿ ತಿನ್ನಿಸ್ತಾ ಇದ್ದಾರೆ, ಡ್ರೆಸ್ ಗಲೀಜಾಗಬಾರ್ದು ಅಂತ. ಇಲ್ಲಿವರೆಗೂ ವಿನಿತ್ ಎತ್ಕೊಂಡಿದ್ರು, ನಮ್ದು ಊಟ ಆಗೋವರೆಗೂ. ನಮ್ದು ಊಟ ಆದಮೇಲೆ ಇವಾಗ ಅತ್ತೆ ತಿನ್ನಿಸ್ತಾ. ಟೈಮ್ ಆಗಿತ್ತಲ್ಲ, ಅವಳಿಗೂ ಹೊಟ್ಟೆ ಹಶ್ವಾಗಿತ್ತು ಅನ್ಸುತ್ತೆ, ಅವಳು ಊಟ ಮಾಡ್ಕೊಂಡ್ಲು. ಅಥರ್ವ್ ಯಾಕೋ ಊಟ ಆದ್ಮೇಲೆ ಸ್ವಲ್ಪ ಡಲ್ ಆದ, ಏನಕ್ಕೆ ಅಂತ ಗೊತ್ತಿಲ್ಲ. ಜ್ವರದ ಸಿರಪ್ಪು ತರಲಿಲ್ಲ ನಾವು, ಜ್ವರ ಇರಲಿಲ್ಲ. ಆ್ಯಂಡ್ ಟೆಸ್ಟು ಮಾಡಿದ್ವಿ, ಅವ್ನಿಗೆ ಜ್ವರ ಇರಲಿಲ್ಲ. ಸೊ ಸ್ವಲ್ಪ ಹೊತ್ತು ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಡಾನ್ಸ್ ಪ್ರೋಗ್ರಾಮ್ ಇತ್ತು, ಡಾನ್ಸ್ ಒಂದು 2-3 ಡಾನ್ಸ್ ಮುಗಿಸ್ಕೊಂಡು ನಾವು ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಪಾಪು ಜೊತೆ ಹೊರಟ್ವಿ. ಆ್ಯಕ್ಚುಲಿ ಮಕ್ಕಳು ಆ್ಯಕ್ಟಿವ್ ಆಗಿರೋವರೆಗೂ ನಮಗೂ ಫಂಕ್ಷನ್ ಎಂಜಾಯ್ ಮಾಡೋ ಮೂಡಲ್ಲಿರುತ್ತೆ. ಒಂದ್ಸರಿ ಡಲ್ ಆಗಿದ ತಕ್ಷಣ ಸರಿ ಹೊರಟು ಬಿಡೋಣ ಅಂತ ಅನಿಸುತ್ತೆ. ನಮಗೂ ಅದೇ ಆಗಿದ್ದು. ಫಂಕ್ಷನಿಂದ ಏನೋ ಬಂದ್ವಿ, ಬಟ್ ಅಥರ್ವ್ಗೆ ಫುಲ್ ವಾಮಿಟಿಂಗು. ಏನೋ ಕಡಿಮೆನೇ ಆಗ್ತಾಯಿಲ್ಲ ಅವನಿಗೆ. ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಆರಾಮಾಗಿದ್ದ, ಸರಿ ಅಂತ ಕರ್ಕೊಂಡು ಹೋದ್ವಿ. ಬಟ್ ಅಗೇನ್ ಹಿ ವಾಸ್ ಡಲ್ ಆ್ಯಂಡ್ ಆಫ್ಟರ್ ಕಮಿಂಗ್ ಹಿಯರ್ ಹಿ ಪ್ಯೂಕ್ಡ್. ಸೊ ನಾಳೆ ಆ್ಯಕ್ಚುಲಿ ಮದುವೆ ಇದೆ, ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಐ ಶುಡ್ ಸಿ. ನೋಡಬೇಕು ಏನಾಗುತ್ತೆ ಅಂತ. ಎಲ್ಲ ಅವನ ಮೇಲೆ ಡಿಪೆಂಡ್ ಆಗಿದೆ. ಅವ್ನು ಚೆನ್ನಾಗಾದರೆ ನೋಡಬೇಕು, ಇಲ್ಲ ಅಂತ ಹೇಳಿದ್ರೆ ಐಲ್ ಬಿ ವಿತ್ ಹಿಮ್. ಪಾಪ ಇವಳಂತೂ ಎಷ್ಟು ಕ್ವೈಟ್ ಆಗಿದ್ಲು ಅಂದರೆ, ಅಷ್ಟು ಏನೋ ನಾಯ್ಸಲ್ಲೂ ಏನು ತಟ್ಟಿ ಪಿಟ್ಟಿ ಅಂತ ಹೇಳಿಲ್ಲ. ಫುಲ್ಲು ಏನೋ ಗೊಂಬೆ ಥರ ಸೈಲೆಂಟಾಗಿದ್ಲು. ಊಟ ಮಾಡಬೇಕಾದ್ರೂ ಸೈಲೆಂಟ್ ಆಗಿದ್ಲು, ಡಾನ್ಸ್ ಆಗಬೇಕಾದ್ರೂ ಸೈಲೆಂಟ್ ಆಗಿದ್ಲು, ಕಾರಲ್ಲಿ ಬರ್ತಾನೂ ಸೈಲೆಂಟ್ ಆಗಿದ್ಲು. ನಿಜ ಇಬ್ಬರೂ ಒಂದೇ ಸರಿ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಶಿ ವಾಸ್ ಡೂಯಿಂಗ್ ವೆಲ್. ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ. ಪಾಪ ಅವನಿಗೆ ಹಿಂಸೆ ಆಗ್ತಿದೆ ಅಥರ್ವಿಗೆ. ಬಟ್ ಅನ್ಫಾರ್ಚುನೇಟ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಓಕೆ, ಲೆಟ್ಸ್ ಸಿ ಏನಾಗುತ್ತೆ ಅಂತ. ಏನೇನು ಬಿದ್ದಿದೆ ಎಲ್ಲಾನು ಪಿಕ್ ಮಾಡ್ತಾ ಇದ್ದಾಳೆ. ನೇಸಲ್ ಡ್ರಾಪ್ಸು. ಹೋಗು ಮುಂದೆ. ರೀದಾ ರೀದಾ